ನೋಡಿ ನಿಮ್ಮ ಸ್ಟೂಡೆಂಟ್ ಇವತ್ತು ನಮ್ಮ ಸಾಧಕರ ಸೀಟಲ್ಲಿ ಕೂತಿದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾ ಇದೆ ನನಗೆ. ಎಂತ ಒಳ್ಳೆ ಸಾಧನೆ ಮಾಡ್ತಿದ್ದಾರೆ. ನೀವು ಅಷ್ಟೇ, ಇಬ್ರು ಅಷ್ಟೇ. ನಿಮ್ಮ ರಾಷ್ಟ್ರವ್ಯಾಪ್ತಿ, ನಾನು ರಾಜ್ಯವ್ಯಾಪ್ತಿ. ಅಯ್ಯೋ, ವಿಶ್ವವ್ಯಾಪಿಯಾಗಿ ಥ್ಯಾಂಕ್ ಯು ಮ್ಯಾಮ್. ನೋಡಿ ಅವ್ರು ಕೂತ್ಕೊಳ್ಳೋಕೆ ಮುಜುಗರ ಪಡ್ತಾರೆ. ಅವ್ರು ಸಾಧಕರ ಸೀಟ್ ಕೂತ್ಕೊಳ್ಳಿ. ನಿಮ್ಮ ಸಾಧನೆ ಬಹಳ ದೊಡ್ಡದು. ನಮ್ಗೆ ನಮ್ಮ ವಿದ್ಯಾರ್ಥಿಗಳು ಯಾವಾಗ್ಲೂ ನಮಗಿಂತ ಎತ್ತರಕ್ಕೆ ಬೆಳೆದಾಗ ಅಧ್ಯಾಪಕರಿಗೆ ಬಹಳ ಖುಷಿ ಆಗುತ್ತೆ. ಹಾಗಾಗಿ ನಿಮ್ಮನ್ನು ನೋಡ್ತಾರೆ ನಂಗೆ ಬಹಳ ಸಂತೋಷ ಆಗ್ತದೆ. ಕ್ಲಾಸ್ ಅಲ್ಲಿ ರಘು ಹೇಗಿದ್ರು ಏನೋ ನೆನಪಿದೆಯಮ್ಮ ನಿಮ್ಗೆ? ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಿದ್ದೆ, ಏನಾದ್ರು ತರಲೆ ಮಾಡ್ಬಿಟ್ಟು ಸಿಕ್ಕಾಕೊಂಡ ತಕ್ಷಣ ಪ್ರಶ್ನೆ ಯಾಕೆ ತರಲೆ ಮಾಡ್ತಿದ್ಯಾ ಏನು ಅಂತ ಕೇಳಿದ್ರೆ ಆ ತಕ್ಷಣಕ್ಕೆ ಒಂದು ಉತ್ತರ ಹೇಳ್ಬಿಡೋರು. ಆ ಉತ್ತರಕ್ಕೆ ನಾವು ಮತ್ತೆ ಅವ್ರನ್ನ ಬೈಯಕ್ ಸಾಧ್ಯ ಆಗ್ತಾರೆ. ಆ ತರದ ಉತ್ತರ ಹೇಳ್ತಾ ಇದ್ರು. ಹಾಗಾಗಿ ತುಂಬಾ ಚೆನ್ನಾಗಿ ನಾಟಕ ಆಡ್ತೀಯ ನೀನು. ಹಾಗಾಗಿ ಬಹುಶಃ ಅಲ್ಲಿಂದಲೇ ಅವ್ರ ಒಳಗೆ ಒಬ್ಬ ಅದ್ಭುತ ನಟ ಇದ್ದ, ಕಲಾವಿದ ಇದ್ದ ಅಂತ ಅನ್ಸತ್ತೆ ನನಗೆ. ಸಾಧನೆ ಹೀಗೆ ಮುಂದುವರಿಲಿ, ಮತ್ತೆ ಏನೇನು ಪ್ರಶಸ್ತಿಗಳಿದೆಯೋ ಅವೆಲ್ಲವೂ ನಿಮ್ಮ ಪಾಲಿಗೆ ದಕ್ಕಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಮಾ. ಬನ್ನಿ. ರೈಟ್, ಆ ಟೈಮ್ ನಿಮ್ ಕಾಲೇಜಿನ ಕೋರ್ ಗ್ರೂಪ್, ನಿಮ್ ಫ್ರೆಂಡ್ಸ್ ಗ್ಯಾಂಗ್ ಯಾರು? KD ವೆಂಕಟೇಶ್ ಅಂತ ಇದ್ದ, ಪ್ರಮೋದ್ ಅಂತಿದ್ದ, ರವಿ, ಚಂದ್ರಶೇಖರ್, ಮಿಯಾ ಅಂತಿದ್ದ, ಚಂದ್ರಶೇಖರ್. ಮಿಯಾ ಅಂತ ಹೇಳ್ತಾರೆ. ಅಯ್ಯೋ, ಅದೊಂದು ಬಹಳ ಮಜಾ ಆಗ್ಬಿಡ್ತು ಸರ್. ಸೆಕೆಂಡ್ PUC ನಲ್ಲಿ ಒಂದ್ಸರಿ ಕ್ವಾರ್ಟರ್ ರ್ಯಾಂಕ್ ಕ್ಲೋಸ್ ಆಡಿಟೋರಿಯಂ ಇತ್ತಲ್ಲ, ಅಲ್ಲಿ ರಿಹರ್ಸಲ್ ಮಾಡ್ತಾ ಇದ್ವಿ, ನಾಟಕ ರಿಹರ್ಸಲ್ ಮಾಡ್ತಿದ್ವಿ. ಅವನು ಚಂದ್ರ ಅಂದ್ಬಿಟ್ಟು ತಿಕ್ಲ್ಮಿ ಅಂತ ಹನುಮಂತ ನಗರದವನು ಜಿಮ್ ಮಾಡ್ಕೊಂಡು ತುಂಬಾ ಚೆನ್ನಾಗಿದ್ದ. ಒಂದ್ ಕಾಫಿ ಕೊಡಿಸ್ತೀಯಾ? ಹಂಗ್ ಬಂದ್ಬಿಡ್ತೀನಿ ಅಂದ. ಒಂದ್ ಕಾಫಿನ 2 ಕಾಫಿ ಕೊಡಿಸ್ತೀನಿ ಹೋಗೋ ಅಂತ ಅಂದ. ಸರ್ ಅದು ಆ ಕಬ್ಬಣ ಇದೀವ ಸರ್, ಸೀದಾ ಹತ್ಕೊಂಡು ಹೋಗ್ಬಿಟ್ಟ ಸರ್ ಮೇಲ್ಕೆ. ಹತ್ಕೊಂಡು ಹಿಂಗೆ ಟಾರ್ಚ್ ಅಂತ ಕ್ಲೈಮ್ ಮಾಡ್ಕೊಂಡ್ ಬಂದ, ಹಿಂಗೆ ಟಿಯೋ ಅಂತ ಸೆಂಟ್ರಿಗೆ ಬಂದ. ಇಲ್ಲಿಗೆ ಅದು ಹೈಟ್ ಆಗುತ್ತಲ್ಲ, ಸೆಂಟ್ರಿಗೆ ಬಂದ, ಕೈ ಸ್ಟ್ರೈನ್ ಆಯ್ತು ಅವನಿಗೆ. ಅಲ್ಲಿಂದ ಈ ಕಡೆ ಜಂಪ್ ಮಾಡ್ದ ಸರ್, ಈ ಕಡೆಗೆ ಜಂಪ್ ಮಾಡಿ ಈ ಕಡೆ ಡೌನ್ ಬಿಡುತ್ತಲ್ಲ, ಹಿಂಗೆ ಡೌನ್ ಹಿಂಗ್ ಹೋಗಕ್ ಶುರು ಮಾಡ್ದ. ಸುಯ್ಯ ನೋಡ್ತಾ ಎಲ್ಲ ಹಿಂಗ್ ನೋಡ್ತಾ ಇದೀವಿ, ಏ ತಿಕ್ಲಾ ಅಂತಿದೀವಿ. ಅಲ್ಲಿ ಬಂದ, ಇಲ್ಲೊಂದು ನಮ್ ಶಟ್ಲಕ್ ಹಾಕದ್ ಒಂದು ಪೋಲ್ ಇತ್ತು, ಇನ್ನೊಂದ್ 2 ಹೆಜ್ಜೆ ಬಂದ್ಬಿಟ್ರೇನು ಆ ಪೋಲ್ ಹತ್ರ ಬಂದ ತಕ್ಷಣ ಕೈ ಬಿಟ್ಬಿಟ್ಟ ಸರ್. ಅಲ್ಲಿಂದ ಸುಮಾರು ಒಂದು 70-80 ಅಡಿ ಇದೆ. ಅಲ್ಲಿಂದ ಸುಯ್ ಅಂತ ಹಿಂಗ್ ನೋಡಿ ಎಲ್ಲರಿಗೂ ಬಂದ, ಬಮ್ ಅಂತ ಬಿದ್ದ, ಹಂಗ ಕಚ್ಕೊಂಡ. ಎಲ್ಲರೂ ಓಡೋಗ್ಬಿಟ್ರು. ಚಂದ್ರ ಅಂತ ಹಿಂಗೆ ಎತ್ತಿದ್ವಿ, ಹಿಂಗೆ ಈ ಕೊಳತ ಟೊಮಟೊನೆಲ್ಲ ಬಿದ್ದರೆ ಅಲ್ಲೆಲ್ಲ ಉದ್ರಲ್ವಾ, ಹಂಗೆಲ್ಲ ಉದ್ರೋಯ್ತು. ಎಲ್ಲ ಕಡೆ ಬ್ಲೀಡಿಂಗು. ಏನು ಮಾಡೋದು ಕುಣಿಸ್ಕೋತಾ ಇದ್ವಿ. HN ಬಂದರು. ಏನಾಗಿದೆ ಬಂತಂದ್ರು. ಸರ್ ಎಡ್ಕೊಂಡ್ ಬಿದ್ಬಿಟ್ಟ ಸರ್, ಎಡ್ಕೊಂಡ್ ಬಿದ್ಬಿಡು, ಎಡ್ಕೊಂಡ್ ಮಗಲ ಹೋಗ್ಬಿಡ್ತೀನಿ, ಹಾಸ್ಪಿಟಲ್ ಕರ್ಕೊಂಡು ಅಂತಂದು ಒಟ್ಟು ಏನೇ ಮಾಡೋದು ಅಂತೇಳಿ ಸೀದಾ ತಗೊಂಡ್ರಿ ಸರ್. ಸಂಜಯ್ ಗಾಂಧಿ ಹತ್ರ ಹೋದ್ವಿ, ಅಲ್ಲ ಇದಕ್ಕೆ ಅಲ್ಲಾಗಲ್ಲ ಅಂತಂದ್ರು. ನಿಮಾನ್ಸ್ಗೆ ಹೋದ್ವಿ, ಬಿದ್ದಿದ್ದು 11:30ಗೇನೋ. 2:30-3 ಗಂಟೆಗೆ ಎಲ್ಲ ಅವ್ರು ಏನೋ ಹುಡುಗರು ತರಲೆ ಮಾಡ್ಕೊಂಡು ಹೊಡೆದು ಗಿಡ ಕರ್ಕೊಂಡ್ಬಿಟ್ಟಿದ್ದಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ಆಗಿದೆಯಾ ಅಂತ. ನಾವಿಲ್ಲ ಸರ್, ಬಿದ್ಬಿಟ್ಟ. ಹೆಂಗ್ ಬಿದ್ದ? ನಾನೊಂದು ಹೇಳ್ತೀನಿ, ಮೋದಿ ಒಂದು ಹೇಳ್ತಾನೆ. ಹೆಂಗ್ ಬಿದ್ದ? ನಾಟಕ ರಿಹರ್ಸಲ್ ಮಾಡ್ತೀವಿ ಸರ್, ಮೆಟ್ಲೆ ಹಿಡ್ಕೊಂಡು ಹಿಂಗೆ ಬದ್ಬಿಟ್ಟ ಸರ್. ಅದಕ್ಕೆ ಹಿಂಗೆ ಬಿದ್ಬಿಟ್ರೆ ಮಕ್ಕ ಎಲ್ಲ ಹೆಂಗೆ ಹೋಗ್ಬಿಡ್ತೀರಿ, ಹಿಂಗೆ ಬಿದ್ಬಿಡ್ತಾರ ಅಂತ. ಇಲ್ಲೇನಿಲ್ಲ, ಸ್ಲಿಪ್ಪರ್ಸ್ ಏನಿಲ್ಲ, ಗೊತ್ತು ಕೇಳಿದೆ, ನೋಡಿದ್ರು ಎಲ್ಲ ಮನೇನೋ ಮಾಡ್ತಿದ್ರು ಎಲ್ಲನೂ. ಆಮೇಲೆ ಅಡ್ರೆಸ್ ಹೇಳಿ ಅಂತಂದ್ರು. ಯಾರಿಗೆ ಬರುತ್ತೆ ಅಡ್ರೆಸ್ಸು? ಮನೆ ಅಡ್ರೆಸ್ ಗೊತ್ತಿಲ್ಲ. ಅಡ್ರೆಸ್ ಹಿಂಗೆ ಮಲಗಿದ್ದವನ ಬೆಂಗಳೂರು ಸ್ವಾತಂತ್ರ್ಯ ಅಂದ. ನಮಗೆ ಹಬ್ಬ ಬ್ರೈನ್ಗೆ ಏನಾಗಿಲ್ಲಪ್ಪ ಅಂತ ನಾವು ಸರಿಗಳು ಈಚೆ ಬಂದ್ವಿ. ಅವ್ನಿಗೆ ಬ್ರೈನ್ಗೆ ಏನಾಗಿಲ್ಲ ಸರ್. ಅವ್ನಿಗೆ ಎಂತ ಗಟ್ಟಿ ಇದೆ ಅಂತಂದ್ರೆ, ಬಿದ್ದ ಫೋರ್ಸ್ಗೆ ಕಾಲುಗಳೆಲ್ಲ ಮುರಿದಿರಲಿಲ್ಲ, ಬೆಂಡಾಗಿದ್ವು ಸರ್. ನಿಜವಲ್ಲೂ ಇವೆಲ್ಲ ಬೆಂಡಾಗ್ಬಿಟ್ಟಿದ್ದು. ಈ ಬೋನ್ ಮಾತ್ರ ಹೊಡೆದೋಗಿತ್ತು. ಆಮೇಲೆ ಯಪ್ಪ ಇದೇನೇ ಅಂತಂದ್ರೆ, 1-2 ದಿವಸ ಆಯ್ತು. ಎಲ್ಲರನ್ನು ಮತ್ತೆ ಕರ್ಸ್ಕೊಂಡ, ಬರೋ ನಾಳೆ ಸತ್ತೋಗ್ತೀನಿ ಅಂತ ಡಾಕ್ಟರ್ ಮಲಗಿದ. ನಿಂಗೆ ಡಾಕ್ಟರ್ ಬಂದೆ ರೀ, ಕಣ್ಣು ಕಿವಿಲೆಲ್ಲ ಬ್ಲೀಡಿಂಗ್ ಕಣ್ರಿ, ಬದುಕಲ್ಲ, ನಾಳೆ ಹೋಗ್ಬಿಡ್ತಾರೆ ಅಂತಂದವ್ರೆ. ಅವ್ನು ತಿರ್ಗಾ ಎಲ್ಲರನ್ನು ಕರ್ಸ್ಕೊಂಡ, ಬರ್ರೋ ಅಂತ. ನಾವು ಎಲ್ಲ ಹೋದ್ವಿ. ಏನು ಅಂತಂದ್ರೆ, ನಾಳೆ ನಾನು ಪೇಪರ್ ಕೊಡು ಅಂದ. ಯಾಕೆ ಒಂದು ಸೈನ್ ಹಾಕ್ಬಿಡ್ತೀನಿ ಅಂದ್ರೆ ನಮ್ಮ ಚಿಕ್ಕಪ್ಪ ಇನ್ಸ್ಪೆಕ್ಟರ್ ನಿಮ್ಮನ್ನು ಅರೆಸ್ಟ್ ಮಾಡ್ಬಿಡ್ತಾನೆ ಅಂತ ಒಂದು ಪೇಪರ್ ಕೊಡು, ನೀವು ಜವಾಬ್ದಾರರಲ್ಲ ಅಂತ. ನಮ್ಗೆ ಭಯ ಸರ್, ಏನೇ ಮಾಡೋದು ಅಂತ. 3 ದಿವಸ ನೀ ಸುಮ್ಮನೆ ಅಂತ ಹೇಳ್ತಾ ಇದೀವಿ. ಅಂತಾನೆ ಅಂತೂ ಏನೋ ಮಾಡಿ ಕೊನೆಗೆ ಸಾಯಲಿಲ್ಲ ಸರ್, ಬದುಕ್ದ ಅವನು. 4 ದಿನ ಆದ್ಮೇಲೆ ಬದುಕ್ದ, ಚೆನ್ನಾಗೂ ಅದ. ಒಂಥರ ಹೆಂಗಂತಂದ್ರೆ ಈ CG ಮ್ಯಾನ್ ಥರ ಆಗ್ಬಿಟ್ಟಿದ್ದ ಅವಾಗಲೇ ಹಿಂಗೆಲ್ಲ ಪೂರ್ತಿ. ಈಗ ಹೇಗಿದ್ದಾರೆ ಅವರು? ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿದ್ದಾನೆ ಸರ್, ಚೆನ್ನಾಗಿದೆ. ಇವ್ರಲ್ಲಿದ್ದಾರೆ ಅವರು? ಬೋಂಡಾ ಶ್ರೀನಿವಾಸ್ ಅಂದ್ಬಿಟ್ಟು
ನನಗೆ ಫಸ್ಟ್ ಇಯರ್ ನಲ್ಲಿ ಟ್ಯಾಲೆಂಟ್ ನನಗೆ ಮಿಮಿಕ್ರಿ ಮಾಡಕ್ ಹೋಗಿ ಎದ್ಕೊಂಡ್ಬಿಟ್ಟಿದ್ದೆ. ತಳ್ಳಿ ಹೋಗಂತ ತಳ್ಳಿಬಿಟ್ಟು ಮೈಕ್ ಕೊಟ್ಟು ಮಾಡೋ ಅಂತೇಳಿ ಮಾಡಿದ್ದು. ಬೋಂಡಾ ಮಹೇಶ್ ಗೌಡ ಅಂದ್ಬಿಟ್ಟು ನನ್ನ 8ನೇ ಕ್ಲಾಸಿಂದ ಫ್ರೆಂಡು. ಪ್ರಮೋದ್ BV ಅಂದ್ಬಿಟ್ಟು ಮೋದಿ ಅಂತೀವಿ. ಚಂದ್ರಶೇಖರ್ ಅಲಿಯಾಸ್ ತಿಕ್ಕಲ್ ಮಿಯಾ ಸರ್, ಇವರೇ ಬಿದ್ದಿದ್ದು ಬೌನ್ಸ್ ಆಗಿರೋದು. ಅದೇ ನೀವಾ ಸರ್ ಬಿದ್ದಿದ್ದ ಮೇಲಿಂದ? ಏನ್ ಬಾಸ್ ಅಯನ್ ಮ್ಯಾನ್ ಸರ್ ನೀವು, ಏನ್ ಸರ್? ಚಂದ್ರಶೇಖರ್, KC ವೆಂಕಟೇಶ್, ರೂಫ್ KD. ಗೊತ್ತು KD ವಾಯ್ಸ್ ಆಗ್ಲೇ ನ್ಯಾಷನಲ್ ಕಾಲೇಜಲ್ಲಿ. ಅಯ್ಯೋ. ಮತ್ತೆ ಶ್ಯಾಮ್ಲಾ ಸರ್. ಶ್ಯಾಮ್ಲಾಜಿ ನಮಸ್ಕಾರ. ನಂತರ ನೀವು ಕಲ್ಚರಲ್ ಸೆಕ್ರೆಟರಿ ಆಗ್ತೀರಿ ಕಾಲೇಜ್ಗೆ? ಅಲ್ಲ, ಕಲ್ಚರಲ್ ನಾನು ಸೆಕ್ರೆಟರಿ ಆಗಕ್ಕೆ ಇವರೇ ಕಾರಣ. ನನಗದು ಧೈರ್ಯ ಇರ್ತಿರ್ಲಿಲ್ಲ. ನನಗೆ ಇವರು ಎಲೆಕ್ಷನ್ ನಿಲ್ಸಿದ್ರು, ಕಲ್ಚರಲ್ ಸೆಕ್ರೆಟರಿ ಆದೆ. ಥ್ಯಾಂಕ್ ಯು ಸೋ ಮಚ್. ಮೇ ದಿಸ್ ಫ್ರೆಂಡ್ಶಿಪ್ ಲಾಸ್ಟ್ ಫಾರ್ ಎವರ್. ಬನ್ನಿ ಪ್ಲೀಸ್.